ತೊಂಡೆಬಾವಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ಯವಹಾರದ ಆರೋಪ. ಸೂಕ್ತ ತನಿಖೆಗೆ ಗ್ರಾಮಸ್ಥರ ಒತ್ತಾಯ. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕಳೆದ 15 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು, ಈ ವಿಷಯ ಗ್ರಾಮದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ತೊಂಡೆಬಾವಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂಭಾಗದಲ್ಲಿ ಗ್ರಾಮಸ್ಥರು ಹಾಗೂ ಯುವಕರು ಸುದ್ದಿಗೋಷ್ಠಿ ನಡೆಸಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮದ ಯುವ ಮುಖಂಡ ಯತೀಶ್ ನಾಯಕ್, ಹಾಲು ಸಂಘವು ಗ್ರಾಮ ರೈತರ ನಂಬಿಕೆಯ ಸಂಸ್ಥೆಯಾಗಿದ್ದು, ಅದರ ಬಗ್ಗೆ ಅವ್ಯವಹಾರದ ಆರೋಪಗಳು ಕೇಳಿ ಬರುತ್ತಿರುವುದು ಗ್ರಾಮದ ಗೌರವಕ್ಕೆ ಧಕ್ಕೆಯಾಗುವ ವಿಚಾರವಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಂಘದ ಆಡಳಿತ ಹಾಗೂ ಆರ್ಥಿಕ ವ್ಯವಹಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸಬೇಕು ಅಂತ ಆಗ್ರಹಿಸಿದರು. ಅವರು ಮುಂದುವರೆಸಿ, ಆರೋಪಗಳು ನೈಜವಾಗಿದ್ದರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಆರೋಪಗಳು ಸುಳ್ಳಾಗಿದ್ದರೆ ರೈತರು ಹಾಗೂ ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲವನ್ನು ನಿವಾರಿಸಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ರೈತರು ಹಾಗೂ ಯುವಕರು ಉಪಸ್ಥಿತರಿದ್ದು, ಹಾಲು ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಪಾರದರ್ಶಕ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಯುವಕರಾದ ಗಂಗಾರಾಮ್, ರಾಮಕೃಷ್ಣ, ಮಣಿಕಂಠ, ಶ್ರೀಧರ್, ಗಂಗರಾಜು, ಶ್ರೀಕಾಂತ್, ರವಿಕುಮಾರ್, ಚಿನ್ನಪ್ಪಯ್ಯ, ಶ್ರೀಕಾಂತ್ ಹಾಗೂ ಊರಿನ ಗ್ರಾಮಸ್ಥರು ಮುಂತಾದವರು ಉಪಸ್ಥಿತರಿದ್ದರು. ಮುಖ್ಯ ಸಭೆ ಏನಂದ್ರೆ, ಒಂದು 15 ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೇಸ್ಬುಕ್ ಪೋಸ್ಟ್ ಓಡಾಡ್ತಾ ಇದೆ. ಈ ಊರು ಡೈರಿ ತೊಂಡೆಬಾವಿ ಗ್ರಾಮದಲ್ಲಿ ಡೈರಿಯಲ್ಲಿ ಸ್ಕ್ಯಾಮ್ ನಡೆದಿದೆ ಅಂತ ಹೇಳ್ತಿದ್ದಾರೆ. ಸ್ಕ್ಯಾಮ್ ಯಾವ ಮಟ್ಟಕ್ಕೆ ನಡೆದಿದೆ ಅಂದ್ರೆ, ಸಾವಿರ ಅಲ್ಲ, ರೂಪಾಯಿ ಅಲ್ಲ, ಲಕ್ಷಗಳಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಡೈರಿ ಅಧ್ಯಕ್ಷರು ಮತ್ತೆ ಡೈರೆಕ್ಟರ್ಗಳು ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಆದ್ರಿಂದ ನಮ್ಗೆ ಈ ಊರಿನ ರೈತರಿಗೆ ಮೋಸ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಅದರಿಂದ ಈ ಸತ್ಯಾಂಶ ಏನಿದೆ ಅಂತ ಹೇಳ್ಬಿಟ್ಟು ಹೊರ ಹಾಕ್ಬೇಕು. ಇದು ನಡೆದಿದೆಯಾ ಇಲ್ವಾ, ಇಲ್ಲ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದಾರ, ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಅನ್ನೋದು ಬಿಟ್ಟು, ಪಕ್ಷ ಭೇದವನ್ನು ಬಿಟ್ಟು ದಯವಿಟ್ಟು ಎಲ್ಲರೂ ಬಂದು ಇದೇನಿದೆ ಇಲ್ಲಿ ಸ್ಕ್ಯಾಮ್ ಆಗಿದೆಯಾ ಇಲ್ವಾ ಅಂತ ದಯವಿಟ್ಟು ಎಲ್ಲರೂ ಬಂದು ಕೇಳಬೇಕು, ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋರು ಇಲ್ಲ ಅಂದ್ರೆ ಯಾವತ್ತಿಗೂ ಸತ್ಯಾಂಶ ಅನ್ನೋದು ಹೊರ ಬರಲ್ಲ. ಸ್ಕ್ಯಾಮ್ ಇವತ್ತು ಲಕ್ಷಗಳಲ್ಲಿ ಮಾಡಿರೋದು ನಾಳೆ ಕೋಟಿಗಳಲ್ಲಿ ಮಾಡ್ತಾರೆ. ರೈತರು ಏನು ಇವತ್ತು ಹಾಲು ಹಾಕ್ತಾ ಇದ್ದಾರೆ, ಅವ್ರು ಹಾಕ್ತಾನೆ ಇರ್ತಾರೆ, ಇವ್ರು ಸ್ಕ್ಯಾಮ್ ಮಾಡ್ತಾನೆ ಇರ್ತಾರೆ. ಇವ್ರು ಆರಾಮಾಗಿ ಕುತ್ಕೊಂಡು ಕೆಲಸಗಳು ಏನೇನು ಬೇಕೋ ಅದೆಲ್ಲ ಮಾಡ್ಕೊತಾನೆ ಇರ್ತಾರೆ. ಬೆಳೆಯವ್ರು ಬೆಳೀತಾನೆ ಇರ್ತಾರೆ, ರೈತರಾಗೆ ಉಳಿತಾರೆ. ಆಮೇಲೆ ಈ ಹೋರಾಟ ನಾನು ಇವತ್ತು ಇಲ್ಲಿಗೆ ಬಿಡಲ್ಲ. ಈ ಸತ್ಯಾಂಶ ಈಚೆ ಬರೋವರೆಗೂ ನಾನು ಮುಂದುವರಿಸ್ತಾನೆ ಇರ್ತೀನಿ. 3 ದಿನಕ್ಕೊಂದ್ಸಲಿ ನಾನು ಪ್ರೆಸ್ ಮೀಟ್ ಇಡ್ತಾನೆ ಇರ್ತೀನಿ. ಮತ್ತೆ 3 ದಿನಗಳ ಹಿಂದೆ ಏನಿಲ್ಲಿ ಒಂದು ಸಭೆ ನಡೀತು ಡೈರೆಕ್ಟರ್ಗಳೆಲ್ಲನೂ. ಆ ಸಭೆ ಸಾರ್ವಜನಿಕವಾಗಿ ನಡೆಸಬೇಕಿತ್ತು. ಆ ಸಭೆ ಗೌಪ್ಯವಾಗಿ ನಡೆಸಿದ್ದಾರೆ. ಯಾವ ತರ ಅಂದ್ರೆ, ಒಂದು ರೂಮಲ್ಲಿ ಹೋಗ್ಬಿಟ್ಟು ಅವರು ಜಸ್ಟ್ 11 ಜನ ಡೈರೆಕ್ಟರ್ಗಳು ಮಾತ್ರ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಏನ್ ಡೈರೆಕ್ಟರ್ಗಳು ಅನ್ನೋದು ಸೆಲೆಕ್ಟ್ ಮಾಡ್ತಾರೆ ಅದು ಯಾರಿಗೂ ಗೊತ್ತಿರಲ್ಲ. ಎಲ್ಲ ಹಣದ ಮುಖಾಂತರ ನಡೀತೈತೆ ಇಲ್ಲಿ. ಆಮೇಲೆ ಇಷ್ಟು ದಿನ ಆಯ್ತು ಈ ಡೈರಿ ಓಪನ್ ಆಗಿ, ಈ ಡೈರಿಗೆ ಒಂದು ಬೋರ್ಡ್ ಇಲ್ಲ. ಲಕ್ಷ ಸ್ಕ್ಯಾಮ್ ಮಾಡೋಕ್ಕಾಗುತ್ತೆ. ಅವ್ರಿಗೆ ಬೇಕಾಗಿರೋರಿಗೆ 6 ತಿಂಗಳಿಂದ ಒಂದು ಸ್ಕಾಲರ್ಶಿಪ್ ಕೊಟ್ಟರು. ಆ ಸ್ಕಾಲರ್ಶಿಪ್ ನಲ್ಲಿ ಕೂಡ ಅನ್ಯಾಯ ಆಗಿದೆ. ಆ ಸ್ಕಾಲರ್ಶಿಪ್ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾಗಿತ್ತು. 3 ನಿಂದ 4 ಜನ ಕೊಟ್ಟಿದ್ದಾರೆ. ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಕೊಟ್ಟಿಲ್ಲ. ಲಕ್ಷ ಕೊಟ್ಟು ಏನು ಸ್ಕ್ಯಾಮ್ ಮಾಡಿದ್ದಾರೆ, ಲಕ್ಷ ಸ್ಕ್ಯಾಮ್ ಮಾಡಿದ್ದಾರೆ. ಒಂದು ಚಿಕ್ಕ ಬೋರ್ಡ್ ಹಾಕ್ಸಕ್ಕಾಗಿಲ್ಲ. ಇಲ್ಲಿ ಬೋರ್ಡ್ ಇಲ್ಲ. ಇದು ಡೈರಿ ಅಂತ ಪ್ರೂಫೇ ಇಲ್ಲ. ಏನ್ ಪ್ರೂಫ್ ಇದೆ? ದಾಖಲೆಗಳು ಇರ್ಬೋದು, ಒಂದು ಬೋರ್ಡ್ ಇರ್ಬೇಕಲ್ವಾ? ಅದು ಇಲ್ಲ. ದಯವಿಟ್ಟು ಏನ್ ಡೈರಿ ಅಧ್ಯಕ್ಷರಿದ್ದಾರೆ, ದಯವಿಟ್ಟು ಇನ್ನು 3-4 ದಿನದಲ್ಲಿ ಸತ್ಯಾಂಶವನ್ನು ಈಚೆ ಹಾಕ್ಬೇಕು. ದುಡ್ಡು ತಿಂದು ಹಾಕಿದ್ದಾರೆ. ಲೋಕಲ್ ಸೇಲ್ ಆಗ್ತಿತ್ತು ದಿನ ಇಲ್ಲಿ 25ರಿಂದ 40 ಲೀಟರ್ ಲೋಕಲ್ ಸೇಲ್ ಆಗ್ತಿತ್ತು. ಆದ್ರೆ ಆ ಲೋಕಲ್ ಸೇಲ್ ಅಲ್ಲಿ ಕಮ್ಮಿ ತೋರಿಸಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಬಂದಿದೆ. ಇಷ್ಟು ತಗೊಂಡ್ರ ವಿಷಯನೇ, ಅಷ್ಟು ತಗೊಂಡ್ರ ವಿಷಯನೇ. ಈ ಕಾಲದಲ್ಲಿ ಯಾರು ಸತ್ಯಹರಿಶ್ಚಂದ್ರ ಇಲ್ಲ ಅಂತ ಹೇಳ್ಬೋದು. ಬಟ್ ರೈತರಿಗೆ ಮೋಸ ಆದ್ರೆ ಅದು ದೊಡ್ಡ ಅಪರಾಧ, ದೊಡ್ಡ ತಪ್ಪು. 100 ರೂಪಾಯಿ ತಿಂದಿದ್ರು ತಪ್ಪೆ, 1000 ರೂಪಾಯಿ ತಿಂದಿದ್ರು ತಪ್ಪೆ, ಲಕ್ಷ ರೂಪಾಯಿ ತಿಂದಿದ್ರು ತಪ್ಪೆ. ಇವ್ರು ಹೇಳ್ತಾರೆ ಯಾರೇನು ಸತ್ಯಹರಿಶ್ಚಂದ್ರ ಇದಾರ? ಸತ್ಯಹರಿಶ್ಚಂದ್ರ ಯಾರು ಇಲ್ಲ ಇರ್ಬೋದು, ಆದ್ರೆ 100 ರೂಪಾಯಿ ತಿಂದ್ರು ತಪ್ಪೇ ಅಲ್ವಾ? ಆರೋಪನೇ ಅಲ್ವಾ? 100 ರೂಪಾಯಿ ಕಳ್ತನ ಮಾಡಿದ್ರು ಕಳ್ಳನೇ ಅಂತಾರೆ. ಇಷ್ಟ ತಗೊಂಡು ವಿಷ ತಿಂದ್ರು, ವಿಷ ಕುಡಿದು ಸತ್ತೋದಾನೆ ಅಂತಾರೆ. ಗಮನಕ್ಕಿರ್ಲಿಲ್ಲ. 15 ದಿನಕ್ಕೆ ಮುಂಚೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಬರುತ್ತೆ. ಅಲ್ಲಿಂದ ನಾವು ಇದನ್ನ ಸತ್ಯಾಂಶವನ್ನು ಹುಡ್ಕೊಂಡು ಹೋದಾಗ ನಮಗೂ 100% ಸತ್ಯ ಗೊತ್ತಿಲ್ಲ. ಒಂದು 90% ಗೊತ್ತು. ಬಟ್ ಯಾರ ಮೇಲೂ ನಾವು ಆರೋಪ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ಪಕ್ಷ ಭೇದ ಬಿಟ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕೋಸ್ಕರ ಮಾತ್ರ ನಾವಿಲ್ಲಿ ಬಂದಿದ್ದೀವಿ. ಖಂಡಿತ ನನಗ್ ಕೊಡಬೇಡ ಲೆಕ್ಕಾಚಾರ. ಯಾರು ರೈತರು ಇದಾರೆ ಊರಿನ ಗ್ರಾಮಸ್ಥರಲ್ಲಿ ಒಂದು ಸಭೆ ಮಾಡ್ಲಿ. ಊರಿನವ್ರೆಲ್ಲರೂ ಸೇರಿಸಿ ಒಂದು ಸಭೆ ಮಾಡ್ಲಿ. ಯಾಕಂದ್ರೆ ತೊಂಡೆಬಾವಿ ಹೋಗ್ತಾರೆ, ತೊಂಡೆಬಾವಿ ಮರ್ಯಾದೆ. ಇಲ್ಲ ಯಾರೋ ಮಾಡಿದ್ದಾರೆ, ಅವ್ರ ಹೆಸರು ಬರ್ತಾ ಇಲ್ಲ, ಇಲ್ಲ ಅಧ್ಯಕ್ಷರ ಹೆಸರು ಬರ್ತಾ ಇಲ್ಲ, ಇಲ್ಲ ಶಾಸಕರ ಹೆಸರು ಬರ್ತಾ ಇಲ್ಲ, ಇಲ್ಲ ಮಿನಿಸ್ಟರ್ ಹೆಸರು ಬರ್ತಾ ಇಲ್ಲ. ತೊಂಡೆಬಾವಿ ಊರು ಅಂತ ಬರ್ತಾ ಇದೆ. ಇಲ್ಲಿ ತೊಂಡೆಬಾವಿ ಊರಿನಲ್ಲಿ ಈ ತರ ಡೈರಿಯಲ್ಲಿ ಈ ತರ ಆಗಿದೆ ಅಂತ ಬರ್ತಾ ಇದೆ.